ನಮಸ್ತೆ ಸ್ನೇಹಿತರೆ, ಇವತ್ತು ವಾಸು ಅವರು ನೇರಳೆ ಕಾಯಿ ಕೀಳ್ತಿದ್ದಾರೆ. ನಮ್ಮ ಮರ ತುಂಬಾ ನೇರಳೆ ಹಣ್ಣಾಗಿದೆ. ಅದು ಯಾವ ತರ ಕೀಳ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವತ್ತು ವಾಸು ಅವರು ನೇರಳೆ ಹಣ್ಣು ಕೀಳ್ತಾ ಇದ್ದಾರೆ. ಮರ ತುಂಬಾ ನೇರಳೆ ಹಣ್ಣಾಗಿದೆ. ಹತ್ತತ್ರ ಒಂದು ವಾರದಿಂದ ಕೀಳ್ತಾನೆ ಇದ್ದೀವಿ. ನೋಡಿ, ಕೆಳಗಡೆ ಎಷ್ಟೊಂದು ಬಿದ್ದು ವೇಸ್ಟ್ ಆಗಿದೆ. ನೋಡಿ, ಎಷ್ಟು ಹಣ್ಣು ಬಿದ್ದು ವೇಸ್ಟ್ ಆಗಿದೆ ಅಂದರೆ ನೀಟಾಗಿ ಎಲ್ಲ ಗುಡಿಸಿ ಸೈಡ್ಗೆ ಹಾಕಿದ್ದಾರೆ ಆಂಟಿ. ನೋಡಿ, ನೇರಳೆ ಹಣ್ಣು ತುಂಬ ಇದೆ. ಅದರಲ್ಲಿ ಒಂದು ಸ್ವಲ್ಪ ಕಿತ್ತಿದ್ದೀವಿ, ಮಧ್ಯಾಹ್ನ ಕಿತ್ವಿ. ಅದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಸಾರಿ, ಅವರು ಅದು ವಿಡಿಯೋ ಮಾಡಿಲ್ಲ, ಫೋಟೋ ಹಾಕ್ತೀನಿ ನೋಡಿ. ವಾಸು ಅವರು ಮತ್ತು ವಾಸು ಅವರ ಫ್ರೆಂಡ್ ಇಬ್ಬರು ಕೇಳ್ತಾ ಇದ್ದಾರೆ ನೇರಳೆ ಹಣ್ಣು. ಎಷ್ಟೈತಿ ಕಡೆ ಸದ್ಯಕ್ಕೆ ಇಷ್ಟು ಕಿತ್ತಿದ್ದಾರೆ. ನೋಡಿ, ಒಂದು ಕಡ್ಡಿಗೆ ಒಂದು ಬಾಟಲ್ ಕಟ್ ಮಾಡಿಕೊಂಡು ಆ ಬಾಟಲ್ನ ಈ ಥರ ಎಲ್ಲಿ ನೇರಳೆ ಹಣ್ಣು ಇದೆಯೋ ಅದನ್ನು ಬಾಟಲ್ಗೆ ಸಿಗಾಕೊಂಡು ಕೇಳ್ತಾ ಇದ್ರಿ. ನೋಡಿ, ಬಂತು ಎರಡು. ನಮ್ಮ ಯಜಮಾನ್ರು ಹೆವಿ ಟ್ಯಾಲೆಂಟೆಡ್. ಹೇಗಿದೆ ಎಕ್ಸ್ಪೀರಿಯನ್ಸ್ ಬತ್ತೀರಾ? ಚೆನ್ನಾಗಿದೆ. ನೋಡಿ, ಇಷ್ಟು ಕಿತ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಕೀಳಕ್ಕೋಗಿ ಎಷ್ಟೊಂದು ನೇರಳೆ ಹಣ್ಣು ಕೆಳಗಡೆ ಬಿದ್ದು ವೇಸ್ಟ್ ಆಗಿದೆ. ಇವತ್ತು ಫುಲ್ ಎಲ್ಲ ಕಿತ್ತುಬಿಡ್ತೀವಿ. ಫುಲ್ ಎಲ್ಲ ಕಿತ್ತು ಎಲ್ರಿಗೂ ಒಂದು ಸ್ವಲ್ಪ ಹಂಚೋಣ ಅಂದ್ಕೊಂಡಿದ್ದೀವಿ. ನೋಡಿ, ಯಾವ ಥರ ಓಪನ್ ಮಾಡ್ಕೊಂಡಿದ್ದಾರೆ ಬಾಟಲ್ ವಾಸು ಅವರು. ಇದು ಆಗಲ್ಲ, ಇದು ಎತ್ಬಿಸಾಕ್ತೀನಿ. ನಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ನೇರಳೆ ಹಣ್ಣು ಸೀಸನ್ ಬಂದಾಗ ನೇರಳೆ ಹಣ್ಣು ಕೊಂಡ್ಕೊಳ್ಳೋಂಗಿಲ್ಲ. ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ಕೊಂಡ್ಕೊಳ್ಳೋಂಗಿಲ್ಲ, ಅವು ಇಲ್ಲೇ ಇದ್ದಾವೆ. ಇನ್ನು ಹಲಸಿನಕಾಯಿ ಬಂತು ಅಂದರೆ ಅದನ್ನು ತಗೊಳ್ಳೋಂಗಿಲ್ಲ. ನೋಡಿ, ಇಲ್ಲಿ ಮರ ಇದೆ, ಫುಲ್ ಕಾಯಿ ಬಿಡುತ್ತೆ. ಇವಾಗ ವಾಸು ಅವರು ಏಣಿ ಹಾಕ್ಕೊಂಡು ಕೀಳ್ತಾ ಇದ್ದಾರೆ. ಕೈ ಇರುತ್ತೆ, ನೋಡ್ಕೊಳ್ಳಿ, ಪತೀರ ಇದೆ. ಕೈಗೆ ಎಟಕ್ಸೋದೆಲ್ಲ ಕಿತ್ಕೊತಾ ಇದ್ದಾರೆ. ಡೀಸ್ ಎತ್ಕೊಂಡ್ಬರ್ತೀನಿ ರೀ. ನೋಡಿ, ಇವಾಗ ಬುಟ್ಟಿಗೆ ಸೇರಿಸೋಣ. ನೋಡಿ, ಇಲ್ಲಿ ಎಲ್ಲ ಹತ್ತತ್ರ ಇದೆ, ಈಸಿಯಾಗಿ ಸಿಗ್ತಾ ಇದೆ. ಬ್ರೋ, ಏನಾದರೂ ಒಂದು ಕೊಕ್ಕೆ ಥರ ಇದ್ರೆ ಅದು ಎಳ್ಕೊಂತೀರ ಈ ಕಡೆ? ಇದೆಯಾ ಕೊಕ್ಕೆ ಥರದ್ದು? ಟ್ರೈ ಮಾಡಿ. ಅಲ್ಲ ಇದನ್ನ ಆ್ಯಂಗಲ್ ಕರೆಕ್ಟಾಗಿದೆಯಾ ಪತ್ತೀರ ಇದೆ? ಒಂದೇ ನಿಮಿಷ ಬ್ರೋ, ಈ ಸೈಡ್ ನೋಡಿ, ಆ ಕಡೆ ಎಲ್ಲ ಒಂದು ಸ್ವಲ್ಪ ಉದುರಿಸ್ಕೊಂಡ್ವಿ. ಅದರಲ್ಲಿ ಹಣ್ಣು ಕಾಯಿ ಎರಡೂ ಮಿಕ್ಸ್ ಇದೆ. ನೋಡಿ, ನಮ್ಮ ಪತ್ತೀರ ಇರೋ ಪಾಪ ಫುಲ್ ಸ್ವೆಟ್ ಆಗೋಗಿದ್ದಾರೆ. ನೋಡಿ, ಇಲ್ಲಿ ಇಷ್ಟು ಉದುರಿಸ್ಕೊಂಡಿವಿ. ಇದು ಫುಲ್ ಹಣ್ಣಾಗಿರೋವು. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಕಡೆ ಸಕ್ಕತ್ತಾಗಿದೆ, ಈ ಕಡೆ ಕಿತ್ತಿದ್ದು ಸ್ವಲ್ಪ ಕಾಯಿ ಮತ್ತು ಹಣ್ಣು ಎಲ್ಲ ಮಿಕ್ಸ್ ಬಂದ್ಬಿಡ್ತು. ಇದು ತಮಿಳ್ನಾಡಲ್ಲಿ ಜಾಸ್ತಿ ಬೆಳೀತೀವಿ.
ನೋಡಿ ಇವಾಗ ಇಷ್ಟು ಕಿತ್ತಿದ್ದೀವಿ. ನಾನಂತೂ ಅಲ್ಲ, ಅಲ್ಲಿ ಅವ್ರಿಗಿತ್ತಿರೋದು ಅಲ್ಲಿ ಅಲ್ಲಿ ನಮ್ಮ ಪತಿರಾಯರು, ನಾವು ಏನಿದ್ರು ಹೆಲ್ಪರ್ಸ್ ಮಾತ್ರ. ಅಷ್ಟೇ ಮಾಡಿರೋದು. ಇನ್ನು ಅಲ್ಲೂ ಇದೆ. ಹಂಗೆ ತೋರ್ಸೋಣ ಒಂದೊಂದು ಹಣ್ಣು ಹಂಗೆ. ಹೇಗಿದೆ ಅಣ್ಣ ಹಣ್ಣು? ಓ ಸಕ್ಕದಾಗಿದೆ, ನಿಜ ಟೇಸ್ಟ್ ಸಕ್ಕದಾಗಿದೆ. ನೋಡಿ ಇಷ್ಟಿದೆ. ಇನ್ನು ಕೆಳಗಡೆ ಹತ್ತತ್ರ ಒಂದು 2 kg ಆಗಷ್ಟೇ ಬಿದ್ದು ವೇಸ್ಟ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ವಾಸು ಅವ್ರ ಕೈಲಿ ಅಷ್ಟು ಕೀಳಕ್ಕಾಯಿತು. ಬಟ್ ಫುಲ್ ಕೀಳಕ್ಕಾಗಲಿಲ್ಲ ಅಂದ್ಬಿಟ್ಟು ನೋಡಿ ಇವ್ರಿಗೆ ಹೇಳಿದ್ದೀವಿ. ಇವ್ರು ಇವಾಗ ಕೀಳಕ್ಕೆ ಅಂತ ಬಂದಿದ್ದಾರೆ ಮರ ಹತ್ತಕ್ಕೆ. ನೋಡಿ ಅವರು ಮೇಲೆಗಡೆ ಮರ ಹತ್ತಿ ನಮಗೆ ಕಿತ್ಕೊಡ್ತಾ ಇದ್ದಾರೆ. ಇವರು ನಮ್ಮ ಥರ ಸೇಮ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ. ಮೇಲೆಗಡೆ ಒಬ್ರು ಕೀಳೋದು, ಕೆಳಗಡೆ ಇಬ್ಬರು ಹಿಡ್ಕೊಳ್ಳೋದು. ನಾವು ಹಿಡ್ಕೊಂಡು ನೋಡಿ ಕೈ ಕಲರ್ ನೋಡಿ ಯಾವ ರೇಂಜಿಗಾಗಿದೆ. ನಾವು ಅಷ್ಟು ಕಿತ್ತು ಕೂಡ ಫುಲ್ ಕೀಳಕ್ಕಾಗಲಿಲ್ಲ. ಫುಲ್ಲು ಮರದಲ್ಲೇ ಇದೆ ಎಲ್ಲ ಕಾಯಿಗಳು. ಸೊ ಫೈನಲ್ ಆಗಿ ನಮ್ಮ ಕೈಲಾಗಲ್ಲ ಅಷ್ಟು ಕೀಳಕ್ಕೆ ಅಂತ ಇವ್ರಿಗೆ ಹೇಳಿದ್ವಿ. ಆಲ್ರೆಡಿ ಬಂದ್ಬಿಡ್ತು. ಇಲ್ಲಿದ್ದಾವೆ, ಇದನ್ನು ಹಂಗೆ ಕಿತ್ಕೊಡೋದಲ್ಲ. ಹಾಂ ಅಣ್ಣ. ನೋಡಿ ನಾವು ಆಗ್ಲೆಯಿಂದ ಅಷ್ಟು ಕಷ್ಟಪಟ್ಟು ಕಿತ್ವಿ. ಅವರು ಇನ್ನೂ 5 ನಿಮಿಷ ಆಗಿಲ್ಲ, 5 ನಿಮಿಷಕ್ಕೆ ಎಷ್ಟು ಕಿತ್ತಿದ್ದಾರೆ? ಹತ್ತತ್ರ 1 kg 1.5 kg ಆಗಷ್ಟು ಕಿತ್ತಿದ್ದಾರೆ. ಹೇಗಿತ್ತು ಪತಿರಾಯರೇ ಎಕ್ಸ್ಪೀರಿಯನ್ಸು ನೇರಳೆ ಹಣ್ಣು ಕಿತ್ತಿದ್ದು? ಮೈ ಕೈಯೆಲ್ಲ ಬಿದ್ದೋಯ್ತು. ಮೈ ಕೈಯೆಲ್ಲ ಬಿದ್ದೋಯ್ತ? ಅದಿರಲಿ, ಈ ಇರುವೆಗಳೆಲ್ಲ ಕಚ್ಚಿ ಹಾಕ್ಬಿಟ್ಟು ನನ್ನ ಕಾಲೆಲ್ಲ ಇಲ್ಲೆಲ್ಲ ಕಚ್ಚಾಕ್ಬಿಟ್ಟಿತ್ತು. ಈಗ ಕಚ್ಚಿದಾಗ ಏನಾಗಲ್ಲ, ಅವೆಲ್ಲ ಕಚ್ಬೇಕು. ಆವಾಗಲೂ ಮೈ ಸ್ಟ್ರಾಂಗ್ ಆಗುತ್ತೆ. ನೋಡಿ ಇದು ಇಲ್ಲಿ ಇಷ್ಟಿದೆ, ಇಲ್ಲಿ ಇಷ್ಟು ಕಿತ್ತಿದ್ದೀವಿ. ಇನ್ನು ಹೊರಗಡೆ ಇವಾಗ ಅವ್ರು ಕಿತ್ತಿರೋದು ಎಷ್ಟಿದೆ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟೊಂದು ಉದುರಿ ವೇಸ್ಟ್ ಆಗಿದೆ. ಅವರು ಜಾಸ್ತಿ ಕೇಳಲಿಲ್ಲ, ಸ್ವಲ್ಪ ಕಿತ್ಬಿಟ್ಟು ಹೊರಟೋದ್ರು. ಇನ್ನೂ ಎಷ್ಟೊಂದಿದೆ. ಇನ್ನೂ ಮರದಲ್ಲಿ ನೋಡಿ ಎಷ್ಟೊಂದಿದೆ. ಬಟ್ ಟೈಮ್ ಆಗೋಯ್ತು, ಕತ್ಲಾಗೋಯ್ತು, ಅದಕ್ಕೆ ಕೀಳಲಿಲ್ಲ. ಇಷ್ಟು ಬಿಟ್ಟಿದ್ದೀವಿ ನೋಡಿ. ಇವಾಗ ಅವರು ಬಂದು ಸ್ವಲ್ಪ ಕಿತ್ಕೊಟ್ರು. ಆ ಕವರಲ್ಲಿರೋದು ಕಿತ್ರಲ್ಲ ಅವ್ರಿಗೆ ಅಂತ ಎತ್ಕೊಂಡು ಹೋಗೋಕೆ ಇಟ್ಟಿದ್ದಾರೆ.